ಗೃಹ ಸಚಿವರೇ, ಪೊಲೀಸ್ ಮಹಾನಿರ್ದೇಶಕರೇ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ, ಈ ಸುದ್ದಿಯನ್ನ ದಯವಿಟ್ಟು ಗಮನಿಸಿ. ಯಾಕೆ ಹೇಳ್ತಾ ಇದ್ದೀವಿ? ಗೃಹ ಸಚಿವರಿಗೆ, ಪೊಲೀಸ್ ಮಹಾನಿರ್ದೇಶಕರಿಗೆ, ಬೆಂಗಳೂರಿನ ಪೊಲೀಸ್ ಆಯುಕ್ತರಿಗೆ ಅಂದ್ರೆ ಪ್ರಮುಖವಾದಂಥ ವಿಚಾರ ತಾಂಡವಾಡ್ತಾ ಇದೆ. ಲಂಚ 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 ಅನ್ನುವಂಥದ್ದು ಎಲ್ಲಾ ಕಡೆನೂ ಕೂಡ. ಆ ಲಂಚ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಬೇರೂರಿದೆ ಅಂದ್ರೆ ಕಿತ್ತು ತಿಂತಾ ಇದೆ ಎಲ್ಲರನ್ನೂ ಕೂಡ. ಪ್ರತಿಯೊಂದಕ್ಕೂ ಲಂಚ ಕೊಡಬೇಕು. ಲಂಚಕ್ಕೆ ಕಾಟ ಕೊಟ್ಟವರಿಗೆ ಬರೀ ಸಸ್ಪೆಂಡ್ ಅನ್ನುವಂಥದ್ದಷ್ಟೇನಾ? ಲಂಚ ಬಾಕ ಪೊಲೀಸರ ವಜಾ ಮಾಡೋದು ಯಾವಾಗ ಅನ್ನುವಂಥ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಬೆಳ್ಳಂದೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಬಿಟ್ರ? ಹಾಗಾದ್ರೆ ಬೆಳ್ಳಂದೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ತಾ? ಪೊಲೀಸ್ ಇಲಾಖೆಗೆ ಮಾರ್ಕವಾದವರಿಗೆ ಶಿಕ್ಷೆ ಇಷ್ಟೇನಾ? ಇಂಥ ಲಂಚ ಬಾಕರಿಗೆ ಕೆಲಸದಿಂದಲೇ ವಜಾ ಮಾಡೋದು ಯಾವಾಗ? ನೀವು ಸಸ್ಪೆಂಡ್ ಬರೀ ಇದೆ. ಏನಾದ್ರು ಆರೋಪ ಬಂತ? ಚೆನ್ನಾಗಿ ದುಡ್ಡು ಹೊಡೆದಿರ್ತಾರ, ಸರಿಯಾಗಿ ಲಂಚ ಇಟ್ಕೊಂಡಿರ್ತಾರ, ಅದು ವಿಡಿಯೋ ಸಮೇತ ಎಲ್ಲ ಸಾಕ್ಷಿ ಎಲ್ಲ ಸಿಕ್ಕಿರುತ್ತೆ. ಆದರೂ ಕೂಡ ಒಂದು 3 ತಿಂಗಳು ಸಸ್ಪೆಂಡ್, ಆರಾಮಾಗಿ ಮಜಾ ಮಾಡ್ಕೊ ಬಾ ಅಂತ. ಗೃಹ ಸಚಿವರೇ, ಡಿಪಾರ್ಟ್ಮೆಂಟ್ಗೆ ಅಂಟಿದಂತ ಕಳಂಕವನ್ನ ಕಿತ್ತು ಬಿಸಾಕಿ ಯಾವಾಗ ಸರಿ ಮಾಡ್ತೀರಾ ಈ ವ್ಯವಸ್ಥೆಯನ್ನ ಅಂತ. ಏನಿದು ಘಟನೆ? ಹಾಗಾದ್ರೆ ಪೊಲೀಸರ ಕರ್ಮಕಾಂಡ ಏನು ಅನ್ನುವಂಥದ್ದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬೆಳ್ಳಂದೂರು ಪೊಲೀಸರ ಲಂಚದ ಹಸುವಿನ ಕರಾಳ ಸತ್ಯ ಇದು ಎಲ್ಲಾ ಕಡೆನೂ ಇದೆ. ಯಾವ ಪೊಲೀಸ್ ಠಾಣೆಯಲ್ಲಿ ಇಲ್ಲ ಹೇಳಿ? ಒಂದೊಂದು ಕೇಸ್ ಮೂವ್ ಮಾಡಬೇಕು ಅಂದ್ರು, ಕಂಪ್ಲೇಂಟ್ ಕೊಡಬೇಕು ಅಂದ್ರು, ಅವ್ರ ತನಿಖೆ ಮಾಡಬೇಕು ಅಂದ್ರು, ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಕಡೆನೂ ಕೂಡ ಅಷ್ಟೇ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಬೆಳ್ಳಂದೂರು ಪೊಲೀಸರ ಲಂಚದ ಹಸುವಿನ ಕರಾಳ ಸತ್ಯ ತೋರಿಸ್ತಾ ಇದ್ವಿ. ಇಬ್ಬರನ್ನ ಸಸ್ಪೆಂಡ್ ಮಾಡಿ ಸುಮ್ಮನಾಗ್ಬಿಟ್ರು ಕಮಿಷನರ್. ಇಬ್ಬರನ್ನ ಸಸ್ಪೆಂಡ್ ಮಾಡಿಬಿಟ್ಟು ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಸಸ್ಪೆಂಡ್ ಮಾಡಿದ್ದೀರಾ, ವಾರದಲ್ಲಿ ವಾಪಸ್ ಆಗ್ತಾರೆ ಅವರು. ವಿಷಯ ತಣ್ಣಗಾದ ತಕ್ಷಣ ಮತ್ತದೇ ಲಂಚಾವತಾರ ಶುರು ಆಗುತ್ತೆ. ಇಂಥ ಕರಪ್ಟ್ ಪೊಲೀಸರಿಗೆ ಬುದ್ಧಿ ಕಲಿಸ್ತಾರ ಡಿಜಿ ಅಂಡ್ ಐಜಿಪಿ? ಬುದ್ಧಿ ಕಲಿಸುವಂತ ಕೆಲಸವನ್ನ ಮಾಡ್ಲಾಗತ್ತಾ? ಅಥವಾ ಬರೀ ಸಸ್ಪೆಂಡು? ಆ ಕ್ಷಣದ ಆಕ್ರೋಶವನ್ನ, ಅಸಮಾಧಾನವನ್ನ ತಣ್ಣಗಾಗುವಂತ ನಿಟ್ಟಿನಲ್ಲಿ ಸಸ್ಪೆಂಡ್ ಅನ್ನುವಂತ ಅಸ್ತ್ರ ಪ್ರಯೋಗ ಮಾಡಿಬಿಟ್ರೆ ಮುಗ್ದೋಯ್ತಾ? ನಮ್ಮ ಮಗಳ ಸಾವಿನ ಶೋಕದಲ್ಲಿದ್ದಂತ ತಂದೆಗೆ ಲಂಚದ ಕಾಟವನ್ನ ಕೊಡಲಾಗಿದೆ. ಪಾಪ ಮಗಳು ಸಾವನ್ನಪ್ಪಿದ್ರು, ಆ ಶೋಕದಲ್ಲಿದ್ರು ತಂದೆ. ಆ ತಂದೆಗೆ ಲಂಚದ ಕಾಟ. ಶೋಕದಲ್ಲಿದ್ದಂತ 64 ವರ್ಷದ ತಂದೆಗೆ ಕರಾಳ ಅನುಭವ ಆಗಿದೆ. ಇದು ಲಕ್ಷಾಂತರ ಜನಕ್ಕಾಗಿದೆ ಬಿಡಿ. ನಮ್ಮ ರಾಜ್ಯದಲ್ಲಿ ಮಾತೆತ್ತಿದ್ರೆ ಲಂಚ. ಅದನ್ನೇ ಹೇಳ್ತಾ ಇದ್ವಿ, ಅಧಿಕೃತ ಮಾಡಿಬಿಡಿ ಅತ್ಲಾಗ ಲಂಚನ ಅಂತ. ಯಾವ್ದಾದ್ರು ಗೌರ್ಮೆಂಟ್ ಕೆಲಸ ಮಾಡಿಸ್ಕೊಳ್ಬೇಕು ಅಥವಾ ಏನಾದ್ರೂ ಆಗಬೇಕು ಅಂದ್ರೆ ಸರ್ಕಾರದಿಂದ ರೆಡಿ ಇಟ್ಕೊಂಡಿರ್ಬೇಕು. ನಾವೇ ಫಿಕ್ಸ್ ಆಗ್ಬಿಟ್ಟಿರ್ತೀವಿ, ಇಂಥದಕ್ಕೆ ಇಂತಿಷ್ಟು ಅಂತ ಕೊಡಬೇಕು, ಅವ್ರು ಇಂತಿಷ್ಟು ಕೇಳ್ತಾರೆ, ಅಟ್ಲೀಸ್ಟ್ ಅದ್ರಲ್ಲಿ ಒಂದು ಸ್ವಲ್ಪ ಚೌಕಾಸಿ ಮಾಡ್ಬಿಟ್ಟು ಸಾರ್ ಇಷ್ಟೇ ಇರೋದು ತಗೊಳ್ಳಿ ಅಂತೆಲ್ಲ ಹೇಳುವಂತ ಪರಿಸ್ಥಿತಿಗೆ ಲಂಚ ಅನ್ನುವಂಥದ್ದು ಬಂದ್ಬಿಟ್ಟಿದೆ. ಇಲ್ಲೂ ಕೂಡ ಹಂಗೆ ಆಗಿರೋದು. ಮಗಳ ಶವ ಸಾಗಿಸುವ ಪ್ರತಿ ಹಂತದಲ್ಲೂ ಲಂಚಾವತಾರ. ಆಂಬ್ಯುಲೆನ್ಸ್ ಚಾಲಕನಿಗೆ ಲಂಚ, ಪೊಲೀಸರಿಗೆ ಲಂಚ, ಸ್ಮಶಾನದ ಸಿಬ್ಬಂದಿಗೆ ಲಂಚ, ಸರ್ಕಾರಿ ಅಧಿಕಾರಿಗಳಿಗೆ ಲಂಚ. ಪ್ರತಿಯೊಬ್ಬರಿಗೂ ಕೂಡ ಇಂತಿಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿ ಇಟ್ಕೊಂಡಿರ್ಬೇಕು. ಪ್ರತಿಯೊಬ್ಬರಿಂದಲೂ ಕೂಡ ಲಂಚ ಲಂಚ ಲಂಚ. ಲಂಚಾವತಾರಕ್ಕೆ ಬೇಸತ್ತು ಎಕ್ಸ್ ನಲ್ಲಿ ಶಿವಕುಮಾರ್ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ಆ ಪೋಸ್ಟ್ ಅನ್ನ ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಅವ್ರು ಹಾಕಿದ್ದಾರೆ, ಬೆಳ್ಳಂದೂರು ಪೊಲೀಸ್ ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ಶಿವಕುಮಾರ್ ಅವರು ಹಾಕಿರುವಂತ ಪೋಸ್ಟ್ ಇದು. ಇನ್ಸ್ಪೆಕ್ಟರ್ ಆಫ್ ಬೆಳ್ಳಂದೂರು ಪೊಲೀಸ್ ಸ್ಟೇಷನ್, ಅವನು ಎಷ್ಟು ಆರೋಗ್ಯಂಟ್ ಆಗಿದ್ರು ಅನ್ನುವಂಥದ್ದೆಲ್ಲವನ್ನೂ ಕೂಡ, ಅವ್ರ ಮಗಳನ್ನ ಕಳ್ಕೊಂಡು ನೋವಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ದುಡ್ಡಿಗೋಸ್ಕರ ಪೀಡಿಸಿರುವಂಥದ್ದು. ಅಲ್ಲ ಹಾಕೊಂಡಿದ್ದಾರೆ ನೋಡಿ. ಅವ್ರ ಡೆಸಿಗ್ನೇಷನ್ ಅನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. CFO, ಚೀಫ್ ಫೈನಾನ್ಸ್ ಆಫೀಸರ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್. ಈ ವ್ಯಕ್ತಿಗೆ ಪ್ರತಿ ಹಂತದಲ್ಲೂ ಕೂಡ ಇವ್ರ ಮಗಳು ಸಾವನ್ನಪ್ಪಿರುವಂತ ಆ ಶೋಕದಲ್ಲೂ ಕೂಡ ದುಡ್ಡು 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 ದುಡ್ಡನ್ನು ವಸೂಲಿ ಮಾಡಿದ್ದಾರೆ. ಈ ಪೋಸ್ಟ್ ವೈರಲ್ ಆಯ್ತಲ್ಲ, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಲ್ಲ. ಸೊ ಆ ಸಂದರ್ಭಕ್ಕೋಸ್ಕರ ಅಲ್ಲಿ ಆ ಕಣ್ಣೀರನ್ನ ಒರೆಸ್ಬೇಕಲ್ಲ, ಆ ಅಸಮಾಧಾನ ಆಕ್ರೋಶವನ್ನ ತಣಿಸ್ಬೇಕಲ್ಲ. ಏನ್ ಮಾಡಿದ್ರು ಪೊಲೀಸ್ ಇಲಾಖೆಯವರು? ಠಾಣೆಯ ಇಬ್ಬರನ್ನ ಅಮಾನತು, ಸಸ್ಪೆಂಡ್ ಮಾಡಿಬಿಟ್ವಿ, ಇಷ್ಟೇ, ಮುಗ್ದೋಯ್ತು. ಇನ್ನೊಂದು ವಾರ, ಇನ್ನೊಂದು 15 ಅಥವಾ ಇನ್ನೊಂದು ತಿಂಗಳು ಬಿಟ್ಕೊಂಡು ಬರ್ತಾರೆ ಅವರು ವಾಪಸ್. ಮತ್ತದೇ ಶುರು ಮಾಡ್ಕೊಂತಾರೆ ಗಿರಾಕಿಗಳು. ಸಬ್ ಇನ್ಸ್ಪೆಕ್ಟರ್ ಸಂತೋಷ್ PC ಗೋರಖ್ನಾಥ್ ಸಸ್ಪೆಂಡ್ ಮಾಡಲಾಗಿದೆ.
ಸಸ್ಪೆಂಡ್ ಮಾಡಿರುವಂತ ವೈಟ್ ಫೀಲ್ಡ್ ಡಿಸಿಪಿ ಪರಶುರಾಮ್ ಅವರು ಪೊಲೀಸ್ ಠಾಣೆಯಲ್ಲೇ ಲಂಚವನ್ನ ಕೇಳಿದ್ದಾರೆ, ಕಾಟವನ್ನ ಕೊಟ್ಟಿದ್ದಾರೆ. ಆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಇಲ್ವಾ? ಹಾಗಾದ್ರೆ ಬರೀ ಇಬ್ಬರನ್ನ ಮಾತ್ರ ತಗಲಾಕ್ಬಿಟ್ರಲ್ಲ, ಆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಇಲ್ವಾ? ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು ಯಾರ್ಯಾರು ಕೇಳಿದ್ರು ದುಡ್ಡನ್ನ ಅಂತ. ತಮ್ಮ ಬುಡಕ್ಕೆ ಬರಬಾರ್ದು ಅಂತ ಡಿಸಿಪಿ ಕೂಡ ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಹಾಗಾದ್ರೆ ಇದರಲ್ಲಿ ನೀವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಿಮ್ ಬುಡಕ್ಕೆ ಬರಬಾರ್ದು ಅಂತ ಡಿಸಿಪಿ ಕೂಡ ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಪರಶುರಾಮ್ ಅವರು ಸಬ್ ಇನ್ಸ್ಪೆಕ್ಟರ್ ಪಿಸಿಯನ್ನ ಸಸ್ಪೆಂಡ್ ಮಾಡಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಈ ಲಂಚಕೋರರಿಗೆ ವಜಾ ಮಾಡಿ ಅಂತ ಗೃಹ ಸಚಿವರನ್ನ ಆಗ್ರಹಿಸ್ತಾ ಇದೀವಿ ನಾವು. ಇನ್ನು ಏನು ಬೇಕು? ಸರ್ಕಾರ ಸ್ಯಾಲ್ರಿ ಕೊಡುತ್ತೆ, ಎಲ್ಲವೂ ಕೂಡ ಕೊಡುತ್ತೆ, ಎಲ್ಲ ಸೌಲಭ್ಯಗಳನ್ನ ಕೊಡುತ್ತೆ. ಇಂಥದ್ರಲ್ಲೂ ಕೂಡ ಲಂಚ ಕೇಳ್ತಾರೆ. ಇದು ಬರೀ ಎಕ್ಸಾಂಪಲ್ ನಾನು ಹೇಳ್ತಾ ಇಲ್ವಾ, ಈ ಬೆಳ್ಳಂದೂರು ಪೊಲೀಸರು ಅಂತಲ್ಲ. ಎಲ್ಲಿ ಹೋಗಿ ನೀವು ಯಾವ ಪೊಲೀಸ್ ಠಾಣೆಯಲ್ಲಿ ಇಲ್ಲ ಹೇಳಿ ಲಂಚ ಅನ್ನುವಂಥದ್ದು? ಒಬ್ಬನೇ ಒಬ್ಬ ಸಾರ್ವಜನಿಕ ಅಥವಾ ಬಡವ ನಾನು ಲಂಚ ಕೊಡ್ದಲ್ಲೇ ಇದೊಂದು ಕೆಲಸ ಮಾಡಿಸ್ಕೊಂಡಿದ್ದೀನಿ ಅಂತಂದ್ರೆ ಅದೀಗ ಗಿನ್ನಿಸ್ ರೆಕಾರ್ಡ್, ಅಲ್ಲಿಗೆ ಒಂದು ಅವ್ರ ಹೆಸರನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಆ ರೀತಿಯಾದಂಥ ಲಂಚ ಎಲ್ಲ ಕಡೆ ಕಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಪೊಲೀಸ್ ಇಲಾಖೆ ಅನ್ನುವಂಥದ್ದೇ ಭ್ರಷ್ಟ ಇಲಾಖೆ ಅನ್ನುವಂಥದ್ದು ಈಗ ಆಲ್ರೆಡಿ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇದೇ ಸಂದರ್ಭದಲ್ಲಿ ಮಗಳ ಶೋಕದಲ್ಲಿದ್ದಂಥ ಶಿವಕುಮಾರ್ಗೆ ಯಾವ್ಯಾವ ರೀತಿಯಾಗಿ ಲಂಚದ ರೂಪದಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಅಂತ ಇವ್ರುಗಳು. ಪೃಥ್ವಿ, ಏನು ಮಗಳನ್ನ ಕಳ್ಕೊಂಡು ಶೋಕದಲ್ಲಿದ್ದಂತ ತಂದೆಗೆ ಪೊಲೀಸರ ಒಂದು ರೀತಿ ಲಂಚಕ್ಕೆ ಒಂದು ಏನು ಪದೇ ಪದೇ ಬೇಡಿಕೆ ಇಟ್ಟು ಒಂದು ಕಿರುಕುಳ ಕೊಟ್ಟಿರುವಂತಹ ಘಟನೆ ಕೂಡ ಈಗ ಬೆಂಗಳೂರಿನಲ್ಲಿ ನಡೆದಿದೆ. ಇದರಿಂದ ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆಯಲ್ಲಿ ಎಷ್ಟರ ಮಟ್ಟಿಗೆ ಒಂದು ಲಂಚಾವತಾರ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಏನು ಮೃತಳ ಒಂದು ಶವನ್ನ ಪಡೆಯೋದಕ್ಕೂ ಕೂಡ ಪ್ರತಿ ಹಂತದಲ್ಲೂ ಆ ಒಂದು ತಂದೆಗೆ ಒಂದು ಹಣವನ್ನ ಡಿಮ್ಯಾಂಡ್ ಮಾಡಿ ಆತನಿಗೆ ಒಂದು ಕಿರುಕುಳ ಕೊಟ್ಟಿರುವಂತದ್ದು ಕೂಡ ಈ ಒಂದು ವಿಚಾರದಿಂದ ಗೊತ್ತಾಗುತ್ತೆ. ಇದರಲ್ಲಿ ಬೆಳ್ಳಂಡೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಒಬ್ಬ ಕಾನ್ಸ್ಟೇಬಲ್ ಕೂಡ ಭಾಗಿಯಾಗಿದ್ದು, ಇದೀಗ ಆ ಒಂದು ನೊಂದ ತಂದೆ ಅವರು ಒಂದು ಎಕ್ಸ್ ನಲ್ಲಿ ತಮ್ಮ ನೋವನ್ನ ಪೋಸ್ಟ್ ಮಾಡಿ ಈ ಒಂದು ನೋವನ್ನು ಕೂಡ ತೋಡ್ಕೊಂಡಿರೋದು. ಏನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆ ಒಂದು ಶಿವಕುಮಾರ್ ಎಂಬುವರ ಮಗಳೇನಿದ್ರೆ ಆಕೆ ಒಂದು ಮೆದುಳು ನಿಷ್ಕ್ರಿಯದಿಂದ ಒಂದು ಸಾವನ್ನಪ್ಪಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಮಗಳ ಒಂದು ಮರಣೋತ್ತರ ಪರೀಕ್ಷೆ ಇರಬಹುದು, ಮತ್ತೆ ಡೆತ್ ಸರ್ಟಿಫಿಕೇಟ್ ಪಡೆಯೋದಿರಬಹುದು, ಮತ್ತೆ ಆ ಒಂದು ಪ್ರೊಸೀಜರ್ಸ್ ಏನಿದೆ ಅದನ್ನ ಮುಗಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಆತನಿಂದ ಒಂದು ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡಿ ಒಂದು ಟಾರ್ಚರ್ ಅನ್ನ ಕೊಟ್ಟಿದ್ರು ಅನ್ನೋ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರೋದು. ಏನು ಮರಣೋತ್ತರ ಪರೀಕ್ಷೆ ಇರಬಹುದು, ಮತ್ತೆ ಆ ಒಂದು ರಿಪೋರ್ಟ್ ಪಡ್ಕೊಳ್ಳೋದಕ್ಕಿರ್ಬೋದು, ಮತ್ತೆ ವೈದ್ಯಕೀಯ ಸರ್ಟಿಫಿಕೇಟ್ಸ್ ಇರಬಹುದು. ಈ ರೀತಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆತನಿಂದ 5,000ದಿಂದ 2,000 ರೂಪಾಯಿ ಹಣಕ್ಕೋಸ್ಕರ ಸಾಕಷ್ಟು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಇದರಿಂದ ಆ ತಂದೆ ಕೂಡ ಸಾಕಷ್ಟು ನೋವನ್ನ ಅನುಭವಿಸಿರೋದು. ಯಾಕಂದ್ರೆ ಒಂದು ಕಡೆ ಮಗಳನ್ನ ಕಳ್ಕೊಂಡಿರುವಂತಹ ನೋವಿದ್ರೆ, ಮತ್ತೊಂದು ಕಡೆ ಪೊಲೀಸರು ಸೇರಿದಂತೆ ಸರ್ಕಾರದ ಅಧಿಕಾರಿಗಳು ಪ್ರತಿಯೊಂದು ಸಮಯದಲ್ಲೂ ಕೂಡ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡಿ ಒತ್ತಾಯವನ್ನು ಮಾಡ್ತಾ ಇರುವಂತಹ ವಿಚಾರ ಕೂಡ ಅವರಿಗೆ ತುಂಬಾ ಘಾಸಿಯನ್ನು ಕೂಡ ಉಂಟು ಮಾಡಿದೆ. ಅದರಿಂದ ಈ ಎಲ್ಲಾ ನೋವನ್ನ ಕೂಡ ಅವರು ಟ್ಯಾಗ್ ಮಾಡಿ ಒಂದು ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿದರೆ, ಅಲ್ಲಿ ಕ್ಲಿಯರ್ ಆಗಿ ಒಂದು ಏನು ಬೆಳ್ಳಂಡೂರು ಪೊಲೀಸರ ಬಗ್ಗೆ ಕೂಡ ಅಲ್ಲಿ ಮೆನ್ಷನ್ ಮಾಡಿರೋದು. ಆದ್ರಿಂದ ಸದ್ಯ ಈ ಬಗ್ಗೆ ಏನು ಪೊಲೀಸ್ ಇಲಾಖೆಯಿಂದ ಒಂದು ಆಂತರಿಕ ತನಿಖೆಯನ್ನ ಮಾಡಿ ಈಗ ಇಬ್ಬರನ್ನ ಅಲ್ಲಿ ಸಸ್ಪೆಂಡ್ ಕೂಡ ಮಾಡಿದರೆ. ಓರ್ವ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸಂತೋಷ್ ಮತ್ತೆ ಮತ್ತೊಬ್ಬ ಕಾನ್ಸ್ಟೇಬಲ್ ಗೋರಖ್ನಾಥ್ ಎಂಬುದನ್ನ ಅಮಾನತು ಮಾಡಿ ಈಗ ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪೃಥ್ವಿ, ಅಲ್ಲ ಮುನಿರಾಜು, ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರ ಒಂದು ಯಾರ್ಯಾರೆಲ್ಲ ಲಂಚ ಕೇಳಿದ್ರು ಅನ್ನುವಂಥದ್ದೆಲ್ಲ ಉಲ್ಲೇಖ ಆಗಿದೆಯಲ್ಲ. ಬರೀ ಇಲ್ಲಿ ಕೆಳ ಹಂತದ ಅಧಿಕಾರಿಗಳ ಮೇಲೆ ಮಾತ್ರ ಕ್ರಮ ಕೈಗೊಂಡು ಆ ಕ್ಷಣದ ಅಸಮಾಧಾನ ಆಕ್ರೋಶವನ್ನ ತಣಿಸುವಂತ ಕೆಲಸವನ್ನ ಮಾತ್ರ ಮಾಡಲಾಗ್ತಾ ಇದೆಯಾ ಡಿಸಿಪಿಯಿಂದ? ಖಂಡಿತ ಪೃಥ್ವಿ, ಯಾಕಂದ್ರೆ ಈಗ ಏನು ಆ ಒಂದು ಪೋಸ್ಟ್ ನ ಆಧಾರದ ಮೇಲೆ ಈಗ ಇಬ್ಬರನ್ನ ಅಮಾನತು ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಠಾಣಾಧಿಕಾರಿಗಳು ಕೂಡ ಒಂದು ಇನ್ಚಾರ್ಜ್ ಇರ್ತಾರೆ, ಅವರು ಕೂಡ ಪ್ರತಿಯೊಂದನ್ನು ಗಮನಿಸಬೇಕಾಗುತ್ತೆ. ಯಾವ ಕೇಸ್ನಲ್ಲಿ ಏನೇನು ಆಗ್ತಿದೆ, ಏನೇನು ಡೆವಲಪ್ಮೆಂಟ್ ಇದೆ, ಮತ್ತೆ ಅಧಿಕಾರಿ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅದರ ಏನು ಸಬ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಸ್ಟೇಷನ್ ಅಲ್ಲಿರುವಂತಹ ಪಿಸಿಗಳೇನಿದ್ರೆ ಅವ್ರು ಯಾವ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ. ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಏನು ಡಿಸಿಪಿ ಅವರು ಇಬ್ಬರನ್ನ ಅಮಾನತು ಮಾಡಿದ್ದಾರೆ. ಆದ್ರೆ ಇನ್ನುಳಿದ ಮತ್ತೆ ಇದಕ್ಕೆ ಬೇರೆ ಯಾರಾದ್ರೂ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಾ ಇರೋದು. ಆದ್ರೆ ಸದ್ಯ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಂತರಿಕ ತನಿಖೆಯನ್ನು ಕೂಡ ನಡೀತಾ ಇದ್ದು, ಮುಂದೆ ಇದ್ರ ಮೇಲೆ ಏನಾದ್ರೂ ಆಕ್ಷನ್ ಆಗುತ್ತಾ ಅಥವಾ ಇಷ್ಟಕ್ಕೆ ಇದನ್ನ ಕೈ ಬಿಡ್ತಾರ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಪೃಥ್ವಿ, ಅಲ್ಲ ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡೆದಂತ ಪೊಲೀಸರುಗಳೇ ಆರಾಮಾಗಿದ್ದಾರೆ. ಇಲ್ಲಿ ಮೇನ್ಲಿ ನಾವು ನೋಡ್ತಾ ಇದೀವಲ್ಲ, ಯಾವುದಾದ್ರೂ ಈ ರೀತಿಯಾದಂತಹ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಗುರಿಯಾದಂತಹ ಸಂದರ್ಭದಲ್ಲಿ ಇವರು ಪ್ರಯೋಗ ಮಾಡುವಂತದ್ದು ಒಂದೇ ಅಷ್ಟೇ.
ಅಲ್ಲಿ ಸಸ್ಪೆಂಡ್ ಮಾಡೋಣ ಅಷ್ಟೇ, ಅಮಾನತು ಮಾಡೋದು ಬಿಟ್ಟರೆ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ವಾ ಇವ್ರಿಗೆ ಅಂತ. ಯಾಕೆಂದರೆ ಅಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಿರ್ತಾರೆ, ಅವ್ರನ್ನ ವಜಾ ಮಾಡಲಿಕ್ಕೆ ಯಾಕೆ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ, ಪೊಲೀಸ್ ಇಲಾಖೆ ಮೇಲೆ ಒಂದು ಭರವಸೆ ನಂಬಿಕೆಯನ್ನು ಬರೆಸುವಂಥ ಒಂದು ಕೆಲಸ ಮಾಡೋದಿಲ್ಲ ಅಂತ ಈ ಸರ್ಕಾರಗಳೇ ಆಗಲಿ, ಗೃಹ ಸಚಿವರೇ ಆಗಲಿ, ಅಥವಾ ಪೊಲೀಸ್ ಇಲಾಖೆಯ DG IG ಆಗಲಿ. ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಅಮಾನತು ಮಾಡಿ ಮೇಲ್ನೋಟಕ್ಕೆ ಕಣ್ಣೊರೆಸುವಂತ ತಂತ್ರವನ್ನ ಈಗ ಪೊಲೀಸ್ ಇಲಾಖೆಯಿಂದ ನಡೆದಿರುವುದು. ಆದ್ರೆ ಇದಕ್ಕೂ ಮೊದಲು ಏನು ಇದರಲ್ಲಿ ಬೇರೆ ಅಧಿಕಾರಿಗಳಿರ್ಬೋದು ಅಥವಾ ಇವರು ಈ ರೀತಿಯಾಗಿ ಒಂದು ಪ್ರತಿಯೊಂದು ಸಾರಿ ಪ್ರತಿಯೊಂದು ಕೇಸ್ನಲ್ಲಿ ಕೂಡ ಒಂದು ಏನು ಹಣಕ್ಕೋಸ್ಕರ ಕೈ ಚಾಚುವಂಥದ್ದು ಕೂಡ ಕಂಡು ಬರ್ತಾ ಇರುತ್ತೆ. ಆದ್ರೆ ಇಲ್ಲಿ ಏನು ಮಗಳ ಒಂದು ಶವವನ್ನ ಮುಂದೆ ಇಟ್ಕೊಂಡಿರುವಂತಹ ಒಂದು ತಂದೆ ಇರ್ಬೋದು, ಮತ್ತೆ ಆತನ ನೋವಿನಲ್ಲಿರುವಂತಹ ತಂದೆಗೆ ಈ ರೀತಿಯಾಗಿ ಕಿರುಕುಳವನ್ನು ಕೊಟ್ಟು ಈ ರೀತಿ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡಿರುವಂಥದ್ದು ಎಲ್ಲೋ ಒಂದ್ ಕಡೆ ಮಾನವೀಯತೆಯ ಪ್ರಶ್ನೆ ಕೂಡ ಇಲ್ಲಿ ಉಂಟಾಗುತ್ತೆ. ಯಾಕಂದ್ರೆ ಬೇರೆ ಪ್ರಕರಣಗಳಲ್ಲಿ ಒಂದು ರೀತಿ ಆದ್ರೆ ಈ ಒಂದು ಪ್ರಕರಣದಲ್ಲಿ ಮಾನವೀಯತೆ ಮೊದಲಿರಬೇಕು. ಆ ತಂದೆಗೆ ಏನೆಲ್ಲ ಒಂದು ಸರ್ಕಾರದ ಒಂದು ನೆರವು ಬೇಕು ಅಥವಾ ಬೇರೆ ಏನಾದ್ರೂ ಕೆಲಸಗಳಾಗಬೇಕು ಅದನ್ನ ಕೂಡಲೇ ಮಾಡಿಸ್ಕೊಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಏನು ಮರಣೋತ್ತರ ಪರೀಕ್ಷೆ ಮಾಡೋದಿರ್ಬೋದು, ಮತ್ತೆ ಆ ಒಂದು ರಿಪೋರ್ಟ್ ಪಡ್ಕೊಳ್ಳೋದಕ್ಕಿರ್ಬೋದು, ಮತ್ತೆ ಏನು ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು. ಆದ್ರೆ ನಾನೇನೋ ಸ್ವಲ್ಪ ಹಣ ಇಟ್ಕೊಂಡಿದ್ದೆ, ಅದರಿಂದ ನನಗೆ ಒಳ್ಳೇದಾಯ್ತು. ಆದ್ರೆ ಬಡಬಗ್ಗರು ಏನಾದ್ರು ಈ ರೀತಿ ಸಿಕ್ಕಾಕೊಂಡ್ರೆ ಅವರ ಪರಿಸ್ಥಿತಿ ಏನು ಅಂತೇಳಿ ಕೂಡ ಶಿವಕುಮಾರ್ ಈ ಒಂದು ಪ್ರಶ್ನೆ ಕೂಡ ಎತ್ತಿದ್ದಾರೆ. ಆದ್ರಿಂದ ಸಾಮಾನ್ಯ ಜನ ಏನಾದ್ರು ಇಂಥ ಒಂದು ಸನ್ನಿವೇಶಗಳಿಗೆ ಸಿಕ್ಕಾಕೊಂಡ್ರೆ ಅವ್ರಿಗೆ ಯಾವ ರೀತಿ ಇದೆಲ್ಲವೂ ಕೂಡ ಏನು ಒದಗಿಸೋದಕ್ಕಾಗುತ್ತೆ, ಯಾವ ರೀತಿ ಹಣವನ್ನು ಮೇಂಟೈನ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಆಗುತ್ತೆ. ಸದ್ಯ ಈಗಾಗಲೇ ಇದ್ರ ಬಗ್ಗೆ ಆಂತರಿಕ ತನಿಖೆ ಕೂಡ ನಡೀತಾ ಇರೋದ್ರಿಂದ ಮುಂದೆ ಯಾವ ರೀತಿ ಇಲಾಖೆಯಿಂದ ಕಠಿಣ ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಪೃಥ್ವಿ, ಅಲ್ಲ, ಇಲ್ಲಿ ಗೃಹ ಸಚಿವರಿಗೆ ಅಥವಾ DG IG ಅಥವಾ ಬೆಂಗಳೂರು ಪೊಲೀಸ್ ಕಮಿಷನರ್ ಗಮನಕ್ಕೆ ಏನಾದರೂ ಬಂದಿದೆಯಾ ಅಥವಾ ಬರೀ DCP ಮಟ್ಟದವರೆಗೂ ಮಾತ್ರ ಇದು ತಲುಪಿದೆಯಾ ಮುನಿರಾಜು? ಪೃಥ್ವಿ, ಈಗಾಗಲೇ ಈ ಒಂದು ಘಟನೆ ಏನಿದೆ ಅದು DCP ಅವರು ಕಮಿಷನರ್ ಅವರು ಕೂಡ ಬ್ರೀಫ್ ಮಾಡಿರ್ತಾರೆ. ಈ ರೀತಿಯಾಗಿ ಯಾವುದೇ ಸಬ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಏನು ಕಾನ್ಸ್ಟೇಬಲ್ ನ ಸಸ್ಪೆಂಡ್ ಮಾಡೋ ಮುನ್ನ ಏನು ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ತಾರೆ. ಅದೇ ರೀತಿಯಾಗಿ ಈಗ ಮೇಲ್ನೋಟಕ್ಕೆ ಒಂದು ಆಂತರಿಕ ತನಿಖೆಯನ್ನು ಮಾಡಿ DCP ಅವರು ಅಮಾನತು ಮಾಡಿದ್ದಾರೆ. ನಂತರ ಈ ಒಂದು ವಿಭಾಗದ ಒಂದು IG ಇರಬಹುದು, ಮತ್ತೆ ಏನು ಕಮಿಷನರ್ ಏನಿದ್ರೆ ಅವರ ಗಮನಕ್ಕೂ ಕೂಡ ತರ್ತಾರೆ. ಈ ರೀತಿಯಾಗಿ ಏನು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅವರ ಮೇಲೆ ಒಂದು ಕ್ರಮ ಕೈಗೊಳ್ಳಲಾಗಿದೆ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಆ ನಂತರ ಹಿರಿಯ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಒಂದು ತನಿಖೆಗೆ ಒಂದು ಸೂಚನೆ ಕೊಡ್ತಾರೆ. ಏನಾದ್ರೂ ಇದರಲ್ಲಿ ಗಂಭೀರ ಸ್ವರೂಪದ ಆರೋಪಗಳು ಮತ್ತೆ ಏನು ಅಪರಾಧ ಕಂಡು ಬಂದಲ್ಲಿ ಅವ್ರ ಮೇಲೆ ಅಲ್ಲಿಂದಲೂ ಕೂಡ ಒಂದು ಆಕ್ಷನ್ ಮಾಡೋದಕ್ಕೆ ಒಂದು ಆದೇಶ ಆಗುವಂತದ್ದು. ಸದ್ಯ ಮೇಲ್ನೋಟಕ್ಕೆ ಏನು ಇವರಿಬ್ರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಕಮಿಷನರ್ ಸೂಚನೆ ಮೇರೆಗೆ ಈಗ ಇವರನ್ನು ಕೂಡ ಅಮಾನತು ಮಾಡಿ ಒಂದು ತನಿಖೆಗೆ ಸೂಚನೆ ಕೊಟ್ಟಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ. ಎಲ್ಲಿ ನೋಡಿದ್ರು ಕೂಡ ಹಿಂಸೆಯನ್ನು ಮಾಡಿಬಿಡ್ತಾರೆ. ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಭಿಕ್ಷೆ ಬೇಡೋ ಲೆವೆಲ್ಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಆಫೀಸರ್ಸ್ಗಳು. ಆದರೆ ಅದಕ್ಕೆ ಮಾತ್ರ ಕಡಿವಾಣ ಹಾಕ್ತಲ್ಲ. ಒಂದು ಬೋರ್ಡ್ ಹಾಕ್ಬಿಡಿ, ಅಟ್ಲೀಸ್ಟು ಇಂಥದಕ್ಕೆ ಇಂತಿಷ್ಟು ಲಂಚ ಅಂತ ಅಧಿಕೃತ ಮಾಡಿಬಿಡಿ. ಅದನ್ನು ಯಾಕೆ ಸುಮ್ಮನೆ ಎಲ್ರಿಗೂ ಹಿಂಸೆ ಮಾಡಿ ಅವ್ರನ್ನ ನರಕ ಅನುಭವಿಸುವ ರೀತಿಯಲ್ಲಿ ಮಾಡ್ತೀರಾ? ನೋಡೋಣ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅಂತ ನೋಡೋಕೆ ಹೋದರೆ ಕ್ರಮ ಅಂತೂ ಕೈಗೊಳ್ಳೋದಿಲ್ಲ. ಎಷ್ಟು ಸಾಧ್ಯ ಅಷ್ಟರ ಮಟ್ಟಿಗಾದರೂ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಬೇಕಾಗಿದೆ.